ಇವತ್ತು ನಾವು ತುರ್ತಾಗಿ ಇವತ್ತು ಕರೆದಿರ್ತಕ್ಕಂಥ ಉದ್ದೇಶ ಏನಂತಂದ್ರೆ, ಈಗಾಗಲೇ ಏನು ಮೊದಲ ಬಾರಿಗೆ ತಾವೆಲ್ಲ ಸಚಿವ ಸ್ಥಾನಗಳನ್ನ ಕೊಡಬೇಕಾದ್ರೆ ಯಾವ ರೀತಿ ಸಾಮಾಜಿಕ ನ್ಯಾಯದಲ್ಲಿ ತಾವೆಲ್ಲ ಹಿಡಿದಿದ್ದೀರಿ, ಮತ್ತೆ ಆ ಒಂದು ಎಡವನ್ನು ಸರಿಪಡಿಸ್ಕೊಳ್ಳೋಕ್ಕೆ ಈ ಒಂದು ಅವಕಾಶ ಇದೆ. ಯಾಕಂದ್ರೆ ಈಗೆಲ್ಲ ನಾವು 224 ಕ್ಷೇತ್ರಗಳಲ್ಲಾಗ್ಬೋದು, ಮತ್ತೆ MLCಗಳಲ್ಲಾಗ್ಬೋದು, ಸುಮಾರು ಜನ ಯಾರ್ಯಾರು ಹಿಂದುಳಿದ ವರ್ಗಗಳಿದ್ದಾರೆ, ಯಾರ್ಯಾರು ಅಹಿಂದ ವರ್ಗದವರಿದ್ದಾರೆ ಅಂತ ತಾವೆಲ್ಲ ತಮಗೆಲ್ಲ ಗೊತ್ತಿದೆ. ಆ ಬಾರಿಗೆ ಯಾರ್ಯಾರು ವಂಚಿತರಾಗಿದ್ದಾರೆ, ಯಾವ್ಯಾವ ಸಮುದಾಯದವ್ರಿಗೆ ಈ ಬಾರಿ ಕೊಡಬೇಕು ಅಂತೇಳಿ ನಾವು ಮೊದಲಿಗೆ ಎಲ್ಲ ಮುಖಂಡರು ಸೇರಿ ನಾವು ಚರ್ಚೆ ಮಾಡಿ ನಾವು ಮೊದಲೇ ಈ ಸರ್ಕಾರ ಗಮನ ಹರಿಸಬೇಕು. ನಾವು ಎಲ್ಲ ಆಗೋದ ನಂತರ ಮತ್ತೆ ನಾವು ಯೋಚನೆ ಮಾಡೋಣ. ಈಗಾಗಲೇ ನಾವು ಸೆಲೆಕ್ಟ್ ಮಾಡ್ಬಿಟ್ಟಿದ್ದೀವಿ ಅನ್ನೋ ಒಂದು ವಿಚಾರನ ನಾವು ತೊಂದರೆಗೀಡಾಗಬಾರ್ದು, ಮೊದಲೇ ವಿಚಾರ ತಿಳಿಸ್ಕೊಡ್ಬೇಕು ಅಂತೇಳಿ ನಾವು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ನಾವು ಈ ಪತ್ರಿಕಾಗೋಷ್ಠಿ ಕರೆದುಬಿಟ್ಟೆ ನಾವೇನು ಸುಮ್ಮನೆ ಎಲ್ಲ ಮುಖಂಡರುಗಳು ಸಹ ನಾವು ಸುಮ್ಮನೆ ಇರ್ತಕ್ಕಂಥದ್ದಿಲ್ಲ. ನಮ್ಮ ಪಕ್ಷದ ಮುಖಂಡರ ಅಧ್ಯಕ್ಷರ ಹಾದಿಯಲ್ಲಿ, ಸೆಕ್ರೆಟರಿ ಅವರ ಹಾದಿಯಲ್ಲಿ, ಪದಾಧಿಕಾರಿಗಳ ಹಾದಿಯಲ್ಲಿ ನಾವು ಈಗಾಗಲೇ ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರದ ಏನು ಹೇಳ್ತಾರೆ, ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ನಾವೆಲ್ಲ ಯೋಚನೆ ಮಾಡ್ತಾ ಇದ್ದೀವಿ. ಅಹಿಂದ ಅಂದರೆ ಯಾರ್ಯಾರು ಅಂತ ತಾವೆಲ್ಲ ಯೋಚನೆ ಮಾಡ್ತಾ ಇದ್ದೀವಿ. ನಮಗಿಂತ ಹೆಚ್ಚಾಗಿ ನಿಮಗೆಲ್ಲ ಗೊತ್ತಿದೆ, 224 ಕ್ಷೇತ್ರದಲ್ಲಿ ರಿಸರ್ವ್ ಯಾರಿದೆ, ಅಹಿಂದವರು ಯಾರ್ಯಾರೇ ಜನರಲ್ ಯಾರು ಗೆದ್ದಿದ್ದಾರೆ ತಮಗೆಲ್ಲ ಗೊತ್ತೇ ಇದೆ. ಅದನ್ನೇ ನೇರವಾಗಿ ನಾವು ಹೆಸರಿಟ್ಟು ಹೇಳೋಂಗಿಲ್ಲ. ನಾವು ನೇರವಾಗಿ ತಮ್ಮ ಹತ್ರ ಹೇಳ್ತಾ ಇರ್ತಕ್ಕಂಥದ್ದು ಅಹಿಂದ. ಅಹಿಂದಾಗ ಯಾವ ಸಮುದಾಯ ಬರ್ತದೆ ನಮ್ಮ ಪತ್ರಕರ್ತರು ಗೊತ್ತು, ಮಾಧ್ಯಮದವ್ರಿಗೆ ಗೊತ್ತು, ಮುಖಂಡರು ಗೊತ್ತು, ಮುಖ್ಯಮಂತ್ರಿಗಳು ಗೊತ್ತು, ರಾಜ್ಯಾಧ್ಯಕ್ಷರು ಗೊತ್ತು. ಸೊ ಅದನ್ನು ಮುಂದಿನ ದಿನಗಳಲ್ಲಿ ಇದೇ ಮುಖಂಡರು, ಅಹಿಂದ ಮುಖಂಡರುಗಳು ಬಂದು ನಿಮ್ಮ ಒಂದು ಕಚೇರಿಗಳ ಮುಂದೆ ಹೋರಾಟ ಮಾಡಬಾರ್ದು. ಸಾಮಾಜಿಕ ನ್ಯಾಯನ ನಮಗೆ ದೊರಕಿಸ್ಕೊಡ್ಬೇಕು. ನಾವು ಈಗಾಗಲೇ ವಂಚಿತರಾಗಿದ್ದೀವಿ, ಅನ್ಯಾಯ ಆಗಿದ್ದೀವಿ, ಅನ್ಯಾಯ ಆಗಿ ಮತ್ತೆ ಅನ್ಯಾಯ ಆಗೋದು ಬೇಡ ಅಂತೇಳಿ ನಾವೆಲ್ಲ ಮುಖಂಡರು ಸೇರಿ ಈ ಬಾರಿ ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರನ ಅಭಿವೃದ್ಧಿ ಮಾಡಬೇಕಾದ್ರೆ, ಚಿಕ್ಕಬಳ್ಳಾಪುರ ಕ್ಷೇತ್ರದ ಹಿಂದುಳಿದ ವರ್ಗಗಳ ಒಂದು ಸರ್ಕಾರದ ಸವಲತ್ತುಗಳನ್ನ ನಾವೆಲ್ಲ ಪಡ್ಕೋಬೇಕಾದ್ರೆ, ಹಿಂದುಳಿದ ವರ್ಗಗಳಿಗೆ ಅವೇರ್ನೆಸ್ ಅನ್ನ ಕೊಡಬೇಕಾದ್ರೆ, ಹಿಂದುಳಿದ ವರ್ಗದ ಒಬ್ಬ ವ್ಯಕ್ತಿ ಅಂತ ನಮ್ಮ ಸಚಿವ ಸ್ಥಾನ ಕೊಟ್ಟಿದ್ದಾದ್ರೆ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ಎಲ್ಲ ರೀತಿಯಾದ ಒಂದು ಮುಂದುವರಿಯಕ್ಕೆ ಒಂದು ಅವಕಾಶ ಆಗುತ್ತೆ ಅಂತೇಳಿ ನಮ್ಮೆಲ್ಲ ಮುಖಂಡರ ಒಂದು ಆಸೆ ಆಗಿದೆ. ಆ ಆಸೆನ ತಮ್ಮ ಮುಂದೆ ಮುಖಂಡರ ಮುಂದೆ ನಾವೆಲ್ಲ ಇಡ್ತಾ ಇದ್ದೀವಿ. ಆ ಮುಖಂಡರು ತಾವು ಶೀಘ್ರವಾಗಿ, ನಾವು ಈಗಾಗಲೇ ನೀವೆಲ್ಲ ಕೊಟ್ಟಿದ್ದೀವಿ, ಸುಮಾರು ಅನುದಾನ ಕೋಟಿಗಟ್ಟಲೆ ಹೋಗಿರ್ತಕ್ಕಂಥದ್ದು ಬೇರೆ ಸರ್ಕಾರದಿಂದ ತಾವೆಲ್ಲ ನೋಡಿದ್ದೀವಿ. ಒಂದು ಹಿಂದುಳಿದ ವರ್ಗಗಳ ಒಂದು ಕಚೇರಿಗಳಾಗ್ಬೋದು, ಹಿಂದುಳಿದವರು ಸಿಗೋಂಥ ಸವಲತ್ತುಗಳು, ಮನೆ ಆಗ್ಬೋದು, ಒಂದು ರಸ್ತೆಗಳಾಗ್ಬೋದು, ಒಂದು ಎಲ್ಲ ಆಗ್ಬೋದು, ಒಂದು ಬೋರ್ವೆಲ್ ಆಗ್ಬೋದು, ಎಲ್ಲನೂ ವಾಪಸ್ ಹೋಗಿರೋದು ನಾವು ನೋಡಿದ್ವಿ. ಅದೇ ರೀತಿಯಾದ ನಮ್ಮ ಹಿಂದುಳಿದ ವರ್ಗಗಳು ಸಚಿವ ಸ್ಥಾನ ಇದ್ರೆ ಆ ಹಣ ವಾಪಸ್ ಹೋಗಿ ಬಿಡ್ತಾ ಇದ್ರ, ಹಿಂದುಳಿದ ವರ್ಗಗಳನ್ನು ಅಭಿವೃದ್ಧಿಗೆ ಒಂದು ಒತ್ತನ್ನು ಕೊಡ್ತಾ ಇದ್ರು, ಹಿಂದುಳಿದ ವರ್ಗಗಳಿಗೆ ಒಂದು ಅವಕಾಶನ ಮಾಡಿಕೊಡ್ತಾ ಇದ್ರು, ಒಂದು ನಿಗಮ ಯಾವುದೇ ರೀತಿಯಾದ ಒಂದು ಅವಕಾಶನ ಮಾಡಿಕೊಡ್ತಾ ಇದ್ರು. ಅದಕ್ಕೋಸ್ಕರ ನಾವು ತುಂಬಾ ಹಿಂದುಳಿದ ವರ್ಗಗಳು ವಂಚಿತರಾಗಿದ್ದೀವಿ. ಸರ್ಕಾರದ ಬರ್ತಕ್ಕಂಥ ಸವಲತ್ತುಗಳನ್ನು ನಾವು ವಂಚಿತರಾಗ್ತಾ ಇದ್ದೀವಿ. ಮತ್ತೆ ರಾಜಕೀಯದಲ್ಲೂ ಸಹ ನಾವು ವಂಚಿತರಾಗ್ತಾ ಇದ್ದೀವಿ. ಈಗಾಗಲೇ ತಾವೆಲ್ಲ ನೋಡಿದ್ದೀರಿ, ಮೊನ್ನೆ ತಾನೇ MP ಚುನಾವಣೆ ಆಗಿದೆ, ಅಲ್ಲಿ ಯಾವ ರೀತಿ ವಂಚನೆ ಆಗಿದೆ ಸರ್ಕಾರಗಳಲ್ಲಿ ತಾವೆಲ್ಲ ನೋಡಿದ್ದೀವಿ. ಅದೇ ರೀತಿ ವಂಚನೆ ಈ ಬಾರಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಆಗಬಾರ್ದು. ಈ ಬಾರಿ ಮೊದಲೇ ನಮ್ಮ ಒಂದು ಸ್ಥಾನಮಾನವನ್ನು ಕೊಡಬೇಕು. ಸ್ಥಾನಮಾನವನ್ನು ಕೊಟ್ಟು ನಮ್ಮಗಳ ಒಂದು ಜನಾಂಗದ ಅಭಿವೃದ್ಧಿಗೆ ಮತ್ತೆ ಅವರ ಒಂದು ಆಸೆ ಅನ್ನೋದು ಇರ್ತೈತೆ, ಎಲ್ಲಾ ಸಮುದಾಯಕ್ಕೆ ಇರ್ತೈತೆ. ನಮ್ಮ ಸಮುದಾಯದವರು ಒಂದು ಅವಕಾಶ ಸಿಕ್ಕಿದ್ರೆ ನಾವು ಹೇಳೋಂಥ ಒಂದು ಅವಕಾಶ, ಎಲ್ಲ ಸಮುದಾಯಗಳು ನಮ್ಮ ಸಮುದಾಯದವರು ಸಚಿವರಾಗಿದ್ದಾರೆ ಅಂತ ಹೇಳೋಂಥ ಒಂದು ಅವಕಾಶ ಇರುತ್ತೆ. ಅದಕ್ಕೋಸ್ಕರ ಈ ಬಾರಿ ಎಲ್ಲ ನಮ್ಮ ರಾಜಕೀಯದ ಮುಖಂಡರಲ್ಲಿ ಕೈ ಮುಗಿದು, ನಾವೆಲ್ಲ ಅಹಿಂದ ಮುಖಂಡರು ನಾವು ಕೈ ಮುಗಿದು ಮನವಿ ಮಾಡ್ತೀವಿ. ಮತ್ತೆ ನಾವೇನು ನಮ್ಗೆ ಅನ್ಯಾಯ ಆಗಿದೆ ಆ ಅನ್ಯಾಯ ಮತ್ತೊಮ್ಮೆ ಆಗೋದು ಬೇಡ. ಈ ಬಾರಿ ತಾವೇನು ಸಫಲ್ ಮಾಡ್ತೀರಿ ಆ ಸಫಲಲ್ಲಿ ಸಾಮಾಜಿಕ ನ್ಯಾಯ ಅಂತ ಕೊಡ್ಲಿ, ಎಲ್ಲ ಸಮುದಾಯದವ್ರಿಗೂ ಒಂದು ಅವಕಾಶ ಮಾಡಿಕೊಡಿ. ನಾವೇನು ಅಹಿಂದ ಸಮುದಾಯ ಅಂತಲ್ಲ, ಎಲ್ಲ ಸಮುದಾಯದವ್ರಿಗೂ ಒಂದು ಅವಕಾಶ ಮಾಡಿಕೊಟ್ಟು ನಮ್ಮ ಅಹಿಂದ ಸಮುದಾಯಗಳನ್ನ ಮುಂದುವರಿಸ್ಕೊಂಡು ಬರುವಂತ ಒಂದು ವ್ಯಕ್ತಿಗೆ ಮುಂದೆ ಯಾವುದೆಲ್ಲ ಎಲ್ಲ ರೀತಿಯಾದ ಬೆಳವಣಿಗೆಗೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ನಮ್ಮ ಪತ್ರಿಕಾ ಮುಖಾಂತರ ನಾವು ಅವರಿಗೆ ಮನವಿಯನ್ನ ಮಾಡ್ಕೊಳ್ತಾ ಇದ್ದೀವಿ.